ಸಂಪರ್ಕದಲ್ಲೇ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಸತೀಶ್ ವಿರುದ್ಧ ಈಗಾಗಲೇ ಫೆಮಾ ಪ್ರಕರಣ ದಾಖಲಾಗಿದೆ. ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡ್ ಅನ್ನ ಮಾಡಿದ್ದಾರೆ. ಫೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ ಒಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರಬಹುದು, ಅದರ ಒಂದು ಅನುಮಾನ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆಕ್ಟ್ ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಎಸ್ ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನ ಅಂದ್ರೆ ಶ್ವಾನವನ್ನ ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಹಾಗಾದ್ರೆ ಬೇರೆ ದೇಶದಿಂದ ಅವರು ಇನ್ಪುಟ್ ಅಂದ್ರೆ ಅದನ್ನ ಕರಿತರ್ತಾ ಇರಾದ್ರೆ ಹಾಗಾದ್ರೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು, ಅದನ್ನ ಪಾಲಿಸಬೇಕಾದಂತಹ ಸರಿಯಾದಂತಹ ಕ್ರಮಗಳನ್ನ ಅವರು ಪಾಲಿಸಿದ್ರ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಬಗ್ಗೆ ಸದಾ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದ್ರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ, ಅದನ್ನ ಕೊಂಡು ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಆ ಒಂದು ನಿಯಮಾವಳಿ ಏನಿದೆ ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ರ ಹಾಗಾದ್ರೆ ಅದಕ್ಕೆ ಬೇಕಾದಂತಹ ಪರ್ಮಿಷನ್ಸ್ ಏನೇನಿರುತ್ತೆ ಆ ಒಂದು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರ ಆ ಬಗೆಗೆ ಈಗ ಸದ್ಯ ಪರಿಶೀಲನೆ ನಡೀತಾ ಇದೆ. ಜೆಪಿ ನಗರದ ಅವರ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲ ಅನ್ನೋದೇ ಆದ್ರೆ ಅವರ ಬಂಧನ ಖಚಿತ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಸದ್ಯದ ಮಟ್ಟಿಗೆ ಫೆಮಾ ಆಕ್ಟ್ ಏನಿದೆ ಆ ಒಂದು ಆಕ್ಟ್ ನಡಿ ಈಗ ದಾಳಿ ಮಾಡಿ ಜೊತೆಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ದೇಶದಿಂದ ಯಾವ ಒಂದು ದಾಖಲೆಗಳನ್ನ ಇಟ್ಕೊಂಡು ಆ ಒಂದು ನಿಯಮಾವಳಿಗಳನ್ನ ನೀವು ಪಾಲಿಸಿದ್ರ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಆ ದಾಖಲೆಗಳನ್ನ ತೋರಿಸಿ ಅನ್ನುವಂತಹ ಮಾತನ್ನ ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ ಅರವಿಂದ್, ಈಗ ಮುಂದೆ ಏನಾಗಬಹುದು ಅಂತೇಳಿ? ಎಸ್, ಒಂದು ಹಂತದಲ್ಲಿ ಇವರೇನಾದ್ರೂ ಆ ದಾಖಲೆಗಳನ್ನ ಅಂದ್ರೆ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಈಗಾಗಲೇ ಹಲವು ವರ್ಷಗಳಿಂದ ಇವರು ಶ್ವಾನಗಳನ್ನ ಕರೆತರ್ತಾ ಇದ್ರು, ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ನಮ್ಮ ನೆಲದ ಕಾನೂನು ವ್ಯವಸ್ಥೆಯಲ್ಲಿ ಕೆಲ ಶ್ವಾನಗಳನ್ನ ಕರೆತಂದು ಇಲ್ಲಿ ಸಾಕುವ ಹಾಗಿಲ್ಲ. ಉದಾಹರಣೆಗೆ ಪಿಟ್ಬುಲ್ ಆಗಿರ್ಬೋದು, ಇನ್ನು ಇತರ ಏನು ನಾಯಿಯ ಬ್ರೀಡ್ಗಳಿದಾವೆ ಆ ಶ್ವಾನಗಳನ್ನ ಸಾಕುವ ಹಾಗಿಲ್ಲ. ಹಾಗಾದ್ರೆ ಇವರು ಆ ಒಂದು ಶ್ವಾನಗಳನ್ನ ಹಾಗೆ ಅತಿ ಹೆಚ್ಚಿನ ಬೆಲೆ ಬಾಳುವ ಶ್ವಾನಗಳನ್ನ ಇವರು ಕರೆತಂದಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗ್ತವೆ. ಹಾಗೆ ಇವರ ಮನೆ ಏನಿದೆ, ಇವರ ಮನೆಯಲ್ಲಿ ಇವರು ಹಲವಾರು ನಾಯಿಯ ಬ್ರೀಡ್ಗಳನ್ನ ಇವರು ಸಾಕಾಣಿಕೆ ಮಾಡ್ತಾ ಇದ್ರು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಡೇಂಜರಸ್ ನಾಯಿಗಳೇನಿರ್ತವೆ ಅವುಗಳು ನಮ್ಮ ನೆಲದಲ್ಲಿ ಸಾಕುವಂತಹ ಕಾನೂನು ಇಲ್ಲ. ಹಾಗಾಗಿ ಅದರ ಜೊತೆಗೆ ಈ ಏನು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ಏನ್ ಇವರು ಕರೆತರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇವರು ತೋರಿಸಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಇವರೇನಾದ್ರೂ ಆ ಟ್ಯಾಕ್ಸ್ ಏನಿರುತ್ತೆ ಜೊತೆಗೆ ಸಂಬಂಧಪಟ್ಟಂತಹ ನಿಯಮಾವಳಿ ಏನಿರುತ್ತೆ ಅದನ್ನ ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾದಲ್ಲಿ ಬಹುಶಃ ಇವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪರ್ಕದಲ್ಲೇ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಸತೀಶ್ ವಿರುದ್ಧ ಈಗಾಗಲೇ ಫೆಮಾ ಪ್ರಕರಣ ದಾಖಲಾಗಿದೆ. ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡ್ ಅನ್ನ ಮಾಡಿದ್ದಾರೆ. ಫೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ ಒಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರಬಹುದು, ಅದರ ಒಂದು ಅನುಮಾನ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆಕ್ಟ್ ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಎಸ್ ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನ ಅಂದ್ರೆ ಶ್ವಾನವನ್ನ ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಹಾಗಾದ್ರೆ ಬೇರೆ ದೇಶದಿಂದ ಅವರು
ಇನ್ಪುಟ್ ಅಂದ್ರೆ ಅದನ್ನ ಕರಿತರ್ತಾ ಇರಾದ್ರೆ ಹಾಗಾದ್ರೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು ಅದನ್ನ ಪಾಲಿಸಬೇಕಾದಂತಹ ಸರಿಯಾದಂತಹ ಕ್ರಮಗಳನ್ನ ಅವರು ಪಾಲಿಸಿದ್ರ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಬಗೆಗೆ ಸದ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ ಅದನ್ನ ಕೊಂಡು ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಆ ಒಂದು ನಿಯಮಾವಳಿ ಏನಿದೆ ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ರ ಹಾಗಾದ್ರೆ ಅದಕ್ಕೆ ಬೇಕಾದಂತಹ ಪರ್ಮಿಷನ್ಸ್ ಏನೇನಿರುತ್ತೆ ಆ ಒಂದು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರ ಆ ಬಗೆಗೆ ಈಗ ಸದ್ಯ ಪರಿಶೀಲನೆ ನಡೀತಾ ಇದೆ. ಜೆಪಿ ನಗರದ ಅವರ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲ ಅನ್ನೋದೇ ಆದ್ರೆ ಅವರ ಬಂಧನ ಖಚಿತ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಸದ್ಯದ ಮಟ್ಟಿಗೆ ಪೆಮಾ ಆಕ್ಟ್ ಏನಿದೆ ಆ ಒಂದು ಆಕ್ಟ್ ನಡಿ ಈಗ ದಾಳಿ ಮಾಡಿ ಜೊತೆಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ದೇಶದಿಂದ ಯಾವ ಒಂದು ದಾಖಲೆಗಳನ್ನ ಇಟ್ಕೊಂಡು ಆ ಒಂದು ನಿಯಮಾವಳಿಗಳನ್ನ ನೀವು ಪಾಲಿಸಿದ್ರ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಆ ದಾಖಲೆಗಳನ್ನ ತೋರಿಸಿ ಅನ್ನುವಂತಹ ಮಾತನ್ನ ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ ಅರವಿಂದ್, ಈಗ ಮುಂದೆ ಏನಾಗ್ಬೋದು ಅಂತೇಳಿ ಈ ಒಂದು ಹಂತದಲ್ಲಿ ಇವರೇನಾದ್ರೂ ಆ ದಾಖಲೆಗಳನ್ನ ಅಂದ್ರೆ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಈಗಾಗಲೇ ಹಲವು ವರ್ಷಗಳಿಂದ ಇವರು ಶ್ವಾನಗಳನ್ನ ಕರೆತರ್ತಾ ಇದ್ರು. ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ನಮ್ಮ ನೆಲದ ಕಾನೂನು ವ್ಯವಸ್ಥೆಯಲ್ಲಿ ಕೆಲ ಶ್ವಾನಗಳನ್ನ ಕರೆತಂದು ಇಲ್ಲಿ ಸಾಕುವ ಹಾಗಿಲ್ಲ. ಉದಾಹರಣೆಗೆ ಪಿಟ್ಬುಲ್ ಆಗಿರ್ಬೋದು, ಇನ್ನು ಇತರ ಏನು ನಾಯಿಯ ಬ್ರೀಡ್ಗಳಿದಾವೆ ಆ ಶ್ವಾನಗಳನ್ನ ಸಾಕುವ ಹಾಗಿಲ್ಲ. ಹಾಗಾದ್ರೆ ಇವರು ಆ ಒಂದು ಶ್ವಾನಗಳನ್ನ ಹಾಗೆ ಅತಿ ಹೆಚ್ಚಿನ ಬೆಲೆ ಬಾಳುವ ಶ್ವಾನಗಳನ್ನ ಇವರು ಕರೆತಂದಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗ್ತವೆ. ಹಾಗೆ ಇವರ ಮನೆ ಏನಿದೆ ಇವರ ಮನೆಯಲ್ಲಿ ಇವರು ಹಲವಾರು ನಾಯಿಯ ಬ್ರೀಡ್ಗಳನ್ನ ಇವರು ಸಾಕಾಣಿಕೆ ಮಾಡ್ತಾ ಇದ್ರು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಡೇಂಜರಸ್ ನಾಯಿಗಳು ಏನಿರ್ತವೆ ಅವುಗಳು ನಮ್ಮ ನೆಲದಲ್ಲಿ ಸಾಕುವಂತಹ ಕಾನೂನು ಇಲ್ಲ. ಹಾಗಾಗಿ ಅದರ ಜೊತೆಗೆ ಈ ಏನು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ಏನ್ ಇವರು ಕರೆತರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇವರು ತೋರಿಸಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಇವರೇನಾದ್ರೂ ಆ ಟ್ಯಾಕ್ಸ್ ಏನಿರುತ್ತೆ ಜೊತೆಗೆ ಸಂಬಂಧಪಟ್ಟಂತಹ ನಿಯಮಾವಳಿ ಏನಿರುತ್ತೆ ಅದನ್ನ ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾದಲ್ಲಿ ಬಹುಶಃ ಇವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪರ್ಕದಲ್ಲೇ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಸತೀಶ್ ವಿರುದ್ಧ ಈಗಾಗಲೇ ಪೆಮಾ ಪ್ರಕರಣ ದಾಖಲಾಗಿದೆ. ಪೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡ್ ಅನ್ನ ಮಾಡಿದ್ದಾರೆ. ಪೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ ಒಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರಬಹುದು ಅದರ ಒಂದು ಅನುಮಾನ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆಕ್ಟ್ ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನ ಅಂದ್ರೆ ಶ್ವಾನವನ್ನ ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಹಾಗಾದ್ರೆ ಬೇರೆ ದೇಶದಿಂದ ಅವರು ಇನ್ಪುಟ್ ಅಂದ್ರೆ ಅದನ್ನ ಕರಿತರ್ತಾ ಇರಾದ್ರೆ ಹಾಗಾದ್ರೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು ಅದನ್ನ ಪಾಲಿಸಬೇಕಾದಂತಹ ಸರಿಯಾದಂತಹ ಕ್ರಮಗಳನ್ನ ಅವರು ಪಾಲಿಸಿದ್ರ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಬಗೆಗೆ ಸದಾ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ ಅದನ್ನ ಕೊಂಡು ತೆಗೆದುಕೊಳ್ಳುವಂತಹ